ನಂದಿನಿ ಐ ಲವ್ ಯು. ನೀರ್ ಕೊಡ ಒಂದು ಬೀರ್ ಕೊಡ ಅಷ್ಟೇ. ನಾಳೆಯಿಂದ ಡೈಲಿ ಕುತ್ಕೊಂಡು ಕುಡಿಯೋಣ. 3, 2, 1. ಸೊ ನೀವು ಹಿಂದ್ಗಡೆ ಇಲ್ಲಿ ನೋಡ್ತಿರ್ಬೋದು, ನಾನು ನನ್ನ ಫ್ರೆಂಡು ಹ್ಯಾಂಗಿಂಗ್ ಬ್ರಿಡ್ಜ್ ಹತ್ರ ಬಂದ್ವಿ. ಈ ಬೋಳಿ ಮಕ್ಕಳು ನಮ್ಮ ಹುಡುಗರೆಲ್ಲ ಹ್ಯಾಂಗಿಂಗ್ ಬ್ರಿಡ್ಜ್ ಅಂದ್ಕೊಂಡು ಎಲ್ಲೆಲ್ಲ ಹಾಳಾಗಿ ಹೋದ್ರು ಯಾವನು ಗೊತ್ತು, ಯಾವನು ಗಮನಿಸ್ತಿಲ್ಲ. ನಾವು ಯಾವ್ದೇ ಕಾರಣಕ್ಕೂ ಗೂಗಲ್ ಮ್ಯಾಪ್ ನ ನಂಬಲ್ಲ, ಓನ್ಲಿ ಗುರುಗಳು ಮಾತು ಅಷ್ಟೇ ನಂಬೋದು. ಹಂಗಾಗಿ ನಾವು ಕರೆಕ್ಟ್ ಆಗಿ ಬಂದಿದೀವಿ. ಅವ್ರು ಎಲ್ಲೆಲ್ಲ ಹಾಳಾಗಿ ಹೋಗಿದಾರೋ ಗೊತ್ತಿಲ್ಲ. ಲೋಪಿ ಹೋಗ್ಬೇಕಾರತ್ತೆ. ಸೊ ಆಫ್ ರೋಡ್ ಮುಗಿಸ್ಕೊಂಡು ಒಂಚೂರು ಮುಂದೆ ಬಂದ್ವಿ. ನಮ್ಮ ಹುಡುಗಗೆ ಬ್ಲೀಚಸ್ ಹತ್ಕೊಂಡೈತೆ ಅಂತ ಹೇಳ್ಬಿಟ್ಟು ಬಟ್ಟೆ ಎಲ್ಲ ಬಿಚ್ಚಾಕೊಂಡು ಫ್ರೆಂಡ್ಸ್ ಇಲ್ಲಿ ಅವನ್ನ ಇಳಿಸ್ಬಾರ್ದು ಅಂತ ಹೇಳ್ಬಿಟ್ಟು ಮಣ್ಣು ಕೇಳಿತಾರ ಅದ್ಮೇಲೆ ಉದ್ದಕ್ಕೆ ಇದಂಗೋ ಜಾರ್ಗಿರಿಯಾ ಆಗ್ತಾನೆ ಮಿರಿಂಡಾ ಕುಡಿಯೋಣ. ಆಯ್ತಾ ವಾ ನೋಡ್ ಗುರು, ಸ್ವರ್ಗ ಗುರು ನಕ್ಕನಿದು ಹೆಂಗೈತೆ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಕಿರಣ್ ಕನ್ನಡಿಗ 46. ನಾವಿವತ್ತು ನಮ್ಮ ಹುಡುಗರ ಜೊತೆಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಟ್ರಿಪ್ ಹೊರಟಿದ್ದೀವಿ. ಎಲ್ಲಿಗಪ್ಪ ಅಂತ ಹೇಳಿದ್ರೆ ಕುದುರೆಮುಖಕ್ಕೆ. ಬನ್ನಿ ಹುಡುಗರ ಜೊತೆ ವಿಡಿಯೋ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲರೂ ಕೊನೆವರೆಗೂ ನೋಡಿ. ತುಂಬ ಸಕ್ಕತ್ತಾಗಿದೆ ಅಂತ ಹೇಳ್ತೀನಿ. ಎಲ್ಲರೂ ಲಾಸ್ಟ್ವರೆಗೂ ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಆದರೆ ಎಲ್ಲರೂ ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಕಿರಣ್ ಕನ್ನಡಿಗ 46. ಅನ್ಎಕ್ಸ್ಪೆಕ್ಟೆಡ್ ಆಗಿ ನನ್ನ ಮಕ್ಕಳು ಟ್ರಿಪ್ ಪ್ಲಾನ್ ಮಾಡಿದ್ರು. ಇವತ್ತು ನೋಡಿದ್ರೆ ರಾತ್ರಿ ಶಿರಾದಲ್ಲಿದ್ದೀವಿ. ಇವತ್ತು ನೋಡಿದ್ರೆ ಬೆಳಗ್ಗೆ ಎದ್ದು ನೋಡಿದ್ರೆ ಕುದುರೆಮುಖದಲ್ಲಿದ್ದೀವಿ. ಎಣ್ಣೆ ಊಟ ಹೇಳಿ ಮಕ್ಕಳು ಎಲ್ಲೇ ಕರ್ಕೊಂಡ್ ಬರ್ತಾರೋ ನನಗೆ ಗೊತ್ತಿಲ್ಲ. ಇನ್ನೂ ಎಲ್ಲ ಟ್ರೆಕ್ಕಿಂಗ್ ಕೊಟ್ಟಿದ್ದೀವಿ ಕುದುರೆಮುಖ. ನಾವು ಇರೋದು ಕ್ಯಾತರ್ಮುಖಿ ನೇಚರ್ ಸ್ಟೇ ನಲ್ಲಿ. ಹಿಂದೆ ನೋಡ್ಬೋದು ಇಲ್ಲಿ 1000 ರೂಪೀಸ್ಗೆ ಫುಡ್ ಮತ್ತೆ ಲಂಚ್ ಡಿನ್ನರ್ ಎಲ್ಲ ಪ್ರೊವೈಡ್ ಮಾಡ್ತಾರೆ. ನಮಗೆಲ್ಲ ಗೊತ್ತಾಗೋಯ್ತು. ನೈಟ್ ಬಂದು ಇಲ್ಲಿ ಎಲ್ಲ ಜ್ಯೂಸ್ ಎಲ್ಲ ಫೆಸಿಲಿಟಿ ಬೇರೆ ಇದೆ. ಅದು ಮಾತ್ರ ನೀವೇ ತರಬೇಕು ಹೊರಗಡೆಯಿಂದ ಡ್ರಿಂಕ್ಸ್ ಎಲ್ಲನ. ಹಾಗೆ ನಾವ್ ಇಲ್ಲೆಲ್ಲ ಮಾತಾಡ್ಕೊಂಡು ಎಲ್ಲ ಹರಟೆ ಹೊಡ್ಕೊಂಡು ಎಲ್ಲ ಟಿಫನ್ ಮಾಡ್ಕೊಂಡ್ಬಿಟ್ಟು ನಾವೆಲ್ಲ ಸೀದಾ ಹೊರಟಿದ್ದು ಕ್ಯಾತನ್ಮುಖಿ ವ್ಯೂ ಪಾಯಿಂಟ್ ಹತ್ರ ಹೋಗೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಅಲ್ಲಿ ಚೆಕ್ ಪೋಸ್ಟ್ ಹತ್ರ ಬೈಕ್ ಬಿಡಲ್ಲ ಅಂತ ಹೇಳ್ಬಿಟ್ರು. ನಮಗೆ ಒಂದು ಚೆನ್ನಾಗಿ ಗಾಬರಿ ಆಗೋಯ್ತು. ಆಮೇಲೆ ನಾನು ಏನು ಮಾಡಿದೆ ಅಂದರೆ, ನಮ್ಮ ಹುಡುಗರೆಲ್ಲ ನೆಡ್ಕೊಂಡು ಹೋದ್ರು ಮುಂದೆ. ನನ್ನ ಕೈಯಲ್ಲಿ ಮೊನ್ನೆ ಎಲ್ಲ ಹೆಣ ಟ್ರೆಕ್ಕಿಂಗ್ ಮಾಡಿರೋದ್ರಿಂದ ನೆಡ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಸೀದಾ ಬಂದು ಜೀಪ್ ಹೊತ್ಕೊಂಡು ನಾನು ಹೊರಟೆ. ಜೀಪಿಂದ ಇಳಿದ ತಕ್ಷಣ ಒಂದು 300 ಮೀಟ್ರ್ ಟ್ರೆಕ್ಕಿಂಗ್ ಮಾಡಬೇಕು. ಸೀದಾ ನಾನು ಅಲ್ಲಿ ಜೀಪಿಂದ ಇಳಿದ್ಬಿಟ್ಟು ಟ್ರೆಕ್ಕಿಂಗ್ ಮಾಡ್ಕೊಂಡು ಸೀದಾ ನೆಡ್ಕೊಂಡು ನಮ್ಮ ಹುಡುಗರು ನೋಡ್ಕೊಂಡು ನಾನು ಹೊರಟೆ. ಸೊ ಫೈನಲಿ ಬಂದ್ವಿ ವ್ಯೂ ಪಾಯಿಂಟ್ಗೆ. ಇದೆ ನೋಡಿ ಕುದುರೆಮುಖ ವ್ಯೂ ಪಾಯಿಂಟ್. ಇವ್ರನ್ನೆಲ್ಲ ನಡೆಸಿ ನಾನೊಬ್ಬ ಜೀಪಲ್ಲಿ ಬಂದಿದ್ದೀನಿ. ಅದಕ್ಕೆ ನಾವು ಕುಡ್ಕಾಯಲ್ಲಿ ತಿಗ ಹೊರ್ಕೊಂಡು ನೋಡಿ ನೀವ್ ಮಳೆ ಬರ ಅದಕ್ಕೆ ಏನ್ ಮಾಡ ಬಂದಿದೀವಿ ನಾವು. ಬೈಕ್ ಬಿಡ್ತಾರೆ ಫೋಟೋ ಇಲ್ಲ, ವಿಡಿಯೋ ಇಲ್ಲ. ಫೋಟೋ ಗೀಟ ಎಲ್ಲ ತೆಗಿಯಲ್ಲ, ವಿಡಿಯೋ ಸೆಲ್ಫಿ. ಆಮೇಲೆ ಇದನ್ನ ಸ್ಕ್ರೀನ್ ಶಾಟ್ ತಕೊಂಡಿವಂತೆ ಯೂಟ್ಯೂಬ್ ಚಾನಲ್ ಆಗಿ. ಸಿಂಗಲ್ ಚಿಮ್ಮ ವಿಡಿಯೋ ವರ್ಕ್ ಬಾಯ್ಸ್ ಎಲ್ಲರೂ ಹುಷಾರು. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಅಲ್ಲಿಂದ ಇಲ್ಲಿ ನಡ್ಕೊಂಡ್ ಬಂದೆ. ನೀನ್ ಅನಿಸಿಕೆ ನಮ್ಮನ್ನ 500 ರೂಪಾಯಿ ಕಟ್ಟಾಕಿ ಸರ್. ಏನ್ ಸರ್ ಮಾಡೋಣ? 500 ರೂಪಾಯಿ ಆಸೆಗೆ ನಾನು ಬರಲ್ಲ, ಹೋಗಿ ನಡ್ಕೊಂಡು ಅಂತ ಜೀಪ ಬಂದಿದ್ದಾರೆ ಸರ್. ಇಷ್ಟಪಡ್ತೀನಿ ಫ್ರೆಂಡ್ಸ್. ಬಾಯ್. ಬಿಟ್ಟು ಬಂದಿರೋದಕ್ಕೆ ಏನಪ್ಪ ಇಂತ ಮಾಡ್ಬೋದ ಮಚ್ಚ ನೀನು? ಅಲ್ಲ ನೀನ್ ಮಾತ್ರ ಜೀಪ ಬಂದ್ಬಿಟ್ಟು ನಮ್ಮ ನಡೆಸ್ಬಿಟ್ಟಲ್ಲ. ಫೋಟೋ ಏನ್ ತೆಗಿತೀಯ? ಬರಲ್ಲ. ಯೂಟ್ಯೂಬ್ ಅಲ್ಲಿ ಲೈಫ್ ಟೈಮ್ ಮೆಮೊರಿ ಸತ್ರು ಮೊಮ್ಮಕ್ಕಳು ನೋಡ್ತಾರಲ್ಲ. ಏನಿಲ್ಲ
ಅಲ್ಲೊಬ್ಬ ಶೋಕಿ ರಾಜ ಕನ್ನಡಕ ಹಿಡ್ಕೊಂಡ್ ಶೋಕಿ ಮಾಡ್ತಾವನಲ್ಲೊಬ್ಬ ತಿರುಪೆ ಶೋಕಿ. ಇದು ಯಾವ ಕನ್ನಡಕ ಇಲ್ಲ ನೋಡಿ ಇಲ್ಲಿ ಇದು ಕನ್ನಡಕ ಫೋಟೋ ತೆಗೆಸ್ಕೊಳಕ್ಕೆ ಅಂತ ಸುಮ್ನೆ ಶೋಕಿಗೆ ಹಿಡ್ಕೊಂತವನೆ. ಹುಡುಗರು ಈ ಸುರ ಸುಂದರಾಂಗನ್ಗೆ ಎಣ್ಣ ಕೊಡಕ್ಕೆ ಮಂಡ್ಯದಲ್ಲಿ ಕ್ಯೂ ನಿಂತವ್ರೆ ಪಾಪ. ದಯವಿಟ್ಟು ಯಾರು ಬೈಕೆ ಮಾಡ್ರಿ. ಇಲ್ಲಿ ಇವನೊಬ್ಬ ಇವನು ಆಲ್ರೆಡಿ ಉದ್ದ ಇರೋನು ನಮ್ಮ ಗ್ರೂಪ್ ಅಲ್ಲಿ, ಇಡೀ ಗ್ರೂಪ್ ಅಲ್ಲಿ ಬಹಳ ಉದ್ದ ಇರೋದು ಅಂದ್ರೆ ಇವನ್ ಒಬ್ನೇನೆ. ನೋಡ್ರಿ ಹೆಂಗ್ ಕಾಣ್ತಾವನೆ ಇವನು. ಇವ್ನ ಯಾವನ ಸೆಡೆ ನನ್ ಮಗ, ಸಿಕ್ಕಾಪಟ್ಟೆ ಉದ್ದವನೆ ಅಂದ್ರೆ ಇವನು. ನಮ್ಗೆ ಇಡೀ ಗ್ರೂಪ್ ಅಲ್ಲಿ ಇವನು ಒಬ್ನೇ ಉದ್ದ ಇರೋದು. ಸೊ ಇದೇ ನೋಡಿ ನಮ್ಮ ಕ್ಯಾತನ್ ಮುಖಿ ವ್ಯೂ ಪಾಯಿಂಟ್ ಏನು ಸಖತ್ತಾಗಿದೆ ಅಂತ ನೋಡ್ಬೋದು ನೀವು. ತುಂಬ ಸಖತ್ತಾಗಿದೆ ವ್ಯೂ ಪಾಯಿಂಟ್ ಮಾತ್ರ. ನಾವು ಮಾತ್ರ ಒಳ್ಳೊಳ್ಳೆ ಫೋಟೋಸ್ ತೊಗೊಂಡು ಒಳ್ಳೆ ವೀಡಿಯೋಸ್ ತೊಗೊಂಡು ಇಲ್ಲಿಂದ ನಾವು ಹೊರಡ್ತೀವಿ. ಟ್ರೆಕ್ಕಿಂಗ್ ಎಲ್ಲ ಮುಗಿಸ್ಕೊಂಡು ನಾವು ಸೀದಾ ಬಂದಿದ್ದು ಮತ್ತೆ ರೆಸಾರ್ಟ್ ಕಡೆ. ಇಲ್ಲಿಂದ ಊಟ ಗೀಟ ಮುಗಿಸ್ಕೊಂಡು ನೆಕ್ಸ್ಟ್ ಎಲ್ಲಿ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡ್ತಾ ಇದ್ದೀವಿ. ಊಟ ಎಲ್ಲ ಮುಗಿಸ್ಕೊಂಡ್ ಬಂದ ತಕ್ಷಣ ಇಲ್ಲಿ ನಾವು ಹುಡುಗರು ಏನೇನೋ ಮಾಡ್ತಿದ್ರು. ಏನು ಮಾಡ್ತಿದ್ದಾರೆ ಅಂದರೆ ಇಲ್ಲಿ ಹುಡುಗರೇ ಪ್ರಪೋಸ್ ಮಾಡ್ತಾ ಇವ್ರು ನೋಡ್ಬೇಕು. ಇಲ್ಲಿ ಇವ್ರದ್ದು ಕಾಮಿಡಿ ನೋಡೋಣ ಬನ್ನಿ ಏನೇನು ಮಾಡ್ತಾರೆ ಅಂತ ಹೇಳ್ಬಿಟ್ಟು. ನಂದಿನಿ ಐ ಲವ್ ಯು ನೀರ್ ಕೊಡೋ ಬದಲು ಬೀರ್ ಕೊಡಷ್ಟೇ. ನಾಳೆಯಿಂದ ಡೈಲಿ ಕುತ್ಕೊಂಡ್ ಕುಡಿಯೋಣ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣೆ. ಹಾಗೆ ರೆಸಾರ್ಟ್ ಹತ್ರ ಬಂದ್ಬಿಟ್ಟು ನಮ್ಮ ಹುಡುಗರೆಲ್ಲ ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ಹಂಗೆ ಫುಲ್ ಜಾಲಿ ಮಾಡ್ಕೊಂಡು ಇಲ್ಲಿಂದ ನಾವು ನೆಕ್ಸ್ಟ್ ಹೊರಟಿದ್ದು ಹ್ಯಾಂಗಿಂಗ್ ಬ್ರಿಡ್ಜು ಮತ್ತು ಸೂರ್ಮನೆ ಫಾಲ್ಸ್ ಹತ್ರ. ಬನ್ನಿ ನೋಡೋಣ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ನೀವು ಹಿಂದ್ಗಡೆ ಇಲ್ಲಿ ನೋಡ್ತಿರ್ಬೋದು, ನಾನು ನನ್ನ ಫ್ರೆಂಡು ಹ್ಯಾಂಗಿಂಗ್ ಬ್ರಿಡ್ಜ್ ಹತ್ರ ಬಂದ್ವಿ. ಈ ಬೋಳಿ ಬೋಕ್ಲು ನಮ್ಮ ಹುಡುಗರೆಲ್ಲ ಹ್ಯಾಂಗಿಂಗ್ ಬ್ರಿಡ್ಜ್ ಅಂದ್ಕೊಂಡು ಎಲ್ಲೆಲ್ಲ ಹಾಳಾಗಿ ಹೋದ್ರು ಯಾವನು ಕಾಣಿಸ್ತಿಲ್ಲ. ನಾವು ಯಾವುದೇ ಕಾರಣಕ್ಕೂ ಗೂಗಲ್ ಮ್ಯಾಪ್ನ ನಂಬಲ್ಲ, ಓನ್ಲಿ ಗುರುಗಳ ಮಾತು ಅಷ್ಟೇ ನಂಬೋದು. ಹಂಗಾಗಿ ನಾವು ಕರೆಕ್ಟಾಗಿ ಬಂದಿದ್ದೀವಿ. ಅವ್ರು ಎಲ್ಲೆಲ್ಲ ಹಾಳಾಗಿ ಹೋಗಿದಾರೋ ಗೊತ್ತಿಲ್ಲ. ಸೊ ಬನ್ನಿ ಹ್ಯಾಂಗಿಂಗ್ ಬ್ರಿಡ್ಜ್ದು ಒಂದು ಫುಲ್ ವ್ಯೂ ತೋರಿಸ್ಬಿಡ್ತೀನಿ ನಿಮಗೆ. ಈ ಹ್ಯಾಂಗಿಂಗ್ ಬ್ರಿಡ್ಜ್ ಇರೋದು ಕಳಚೇಶ್ವರ ಅಂದರೆ ಕಳಚ ಹತ್ರ ಇರೋ ಕಳಚೇಶ್ವರ ದೇವಸ್ಥಾನ ಟೆಂಪಲ್ ಹಿಂದೆಗಡೆನೆ. ನೋಡೋಕೆ ಮಾತ್ರ ತುಂಬ ಬ್ಯೂಟಿಫುಲ್ ಆಗಿದೆ. ಯಾರಾದರೂ ಬಂದರೆ ಮಸ್ಟ್ ಆ್ಯಂಡ್ ಶುಡ್ ಆಗಿ ಈ ಪ್ಲೇಸ್ನ ವಿಸಿಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋಗೆ ನಾವು ಹೋಗೋಣ. ಸೊ ಫೈನಲಿ ನಮ್ಮ ಹುಡುಗರೆಲ್ಲ ಸಿಕ್ಕಿದ್ರು. ಅವ್ರನ್ನೆಲ್ಲ ಕರ್ಕೊಂಡು ಮತ್ತೆ ನಾವು ಹೊರಟಿದ್ದು ಸೂರ್ಮನೆ ಫಾಲ್ಸ್ ಕಡೆ. ನೆಕ್ಸ್ಟ್ ಲೆವೆಲ್ ಆಫ್ ರೋಡ್ ಹುಡುಗರು. ಈ ರೋಡ್ ಮಾತ್ರ ಸೈಕ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಲೆವೆಲ್ ಆಫ್ ರೋಡ್ ಗುರು. ಇದು ಮಾತ್ರ ನೋಡ್ಬೋದು. ಬೈಕ್ಗಳೇ ಹತ್ತಿಲ್ಲ ನಮ್ಮವು. ಆ ರೇಂಜಿಗೆ ಪರದಾಡ್ತೀವಿ. ಅದು ಬೇರೆ ಮಳೆ ಬೇರೆ ಬಂದಿದೆ ನೋಡಿ. ಅಲ್ಲಿ ಒಬ್ಬ ಸ್ಕೂಟಿ ಅವನು ಬರ್ತಾವನೆ ನಮ್ಮ ಹುಡುಗ ಅಂದರೆ. ಸೊ ಫ್ರೆಂಡ್ಸ್ ಇಲ್ಲಿ ನೀವು ನೋಡ್ತಿದ್ದೀರಾ, ಇಲ್ಲಿ ಗಾಡಿಗಳು ಹತ್ತುತ್ತಿಲ್ಲ. ನಮ್ಮ ಹುಡುಗರು ಯಾವ ರೇಂಜಿಗೆ ಪರದಾಡ್ತಾವ್ರೆ ಅಂದ್ರೆ ನೋಡ್ರಿ. ಇಲ್ಲಿ ಬಂದ ನೋಡ್ರಿ ಅವನು ನಂಬರ್ 1 ಅಲ್ಲಪ್ಪ. ಎಲ್ಲ ಉದ್ದಕ್ಕಿರೋರು ಬರ್ತಾವನೆ, ಬಹಳ ಉದ್ದ ಇರೋನ್ ಬರ್ತಾವನೆ ಅಲ್ಲಿಂದ. ನೋಡೋಣ ನೋಡ್ರಿ ಬಂದ ಉದ್ದ ಇರೋರು ಏನೇನೆ. ನೀವಿಲ್ಲಿ ನೋಡ್ಬೋದು ಈ ರೋಡಲ್ಲಿ ಎಷ್ಟು ಬ್ರೇಕ್ ಹಿಡಿದ್ರು ಗಾಡಿನೇ ನಿಲ್ಲಂಗಿಲ್ಲ, ಅಷ್ಟು ಸ್ಕಿಡ್ ಆಗ್ತಾ ಇದೆ. ಲೋಪಿ ಹೋಗ್ಬೇಕಾರೆ ಹತ್ತುತ್ತೆ ನೋಡ್ರಿ. ಇಲ್ಲಿ ನೋಡ್ರಿ ಯಪ್ಪ ಸ್ವಾಮಿ, ಇದು ರೋಡ ಒಂದ್ ನಡೆಯಪ್ಪ ಬಂತು ಫಾಲ್ಸು. ಎಲ್ಲೈತೆ ಗುರು ಫಾಲ್ಸ್. ಆಗೋ ಮಚ್ಚ ಒಣಗೋಗೈತಲ್ಲ ಫಾಲ್ಸ್ ಎಲ್ಲನ, ಬತ್ತೋಗೈತಲ್ಲ ಏನು ಇಲ್ಲ. ಮಸ್ತ್ ಆಫ್ ರೋಡಿಂಗ್ ಅಂತ ನಡಿಯಮ್ಮ. ಏನ್ ಗುರು ಎಕ್ಸ್ಟ್ರೀಮ್ ಆಫ್ ರೋಡ್ ಗುರು ಇದು. ಅಯ್ಯಪ್ಪ ಸ್ವಾಮಿ, ಮತ್ತೆ ಹತ್ತುತ್ತಾ ಇಲ್ಲ ಡೌಟ್ ಆಗೈತೆ. ನಾ ಕುತ್ಕೊಂಡ್ರಂತೂ ಹತ್ತದೇ ಇಲ್ಲ. ಅವನು ಇನ್ನು ಎಂಟಾರಕ್ಕೆ ನಾನು ಏನ್ ಮಾಡ್ತಾನೋ ಏನೋ ಗೊತ್ತಿಲ್ಲ. ಎಕ್ಸ್ಪಲ್ಸ್ ಬಂತು. ಮಸ್ತ್ ಆಫ್ ರೋಡಿಂಗು ಇಲ್ಲಿ. ಇವಾಗ ಆಫ್ ರೋಡಿಂಗ್ ಹರೀಶ್ ವೆಯ್ಟ್ ಹೇಳೋದು ಬರುತ್ತೆ ಹೇಳಲ್ಲಿ. ಸ್ಕೂಟಿ ನನ್ನಪ್ಪ ಇದ್ದಾನೆ. ಸ್ಕೂಟಿ ಬರುತ್ತೇನೆ ಅದು ಹರೀಶ? 100% ಬರ್ತದೆ. ಸ್ಕೂಟಿ ಪಕ್ಕ ಬರುತ್ತೆ.
ಸೊ ಫೈನಲಿ ಬಂದ್ವಿ ಸೂರ್ಮನೆ ಫಾಲ್ಸ್ಗೆ. ನೀರೇನು ಅಷ್ಟೊಂದಿಲ್ಲ, ಸ್ವಲ್ಪ ಮಾತ್ರ ಹರಿತಾ ಐತೆ. ಮಚ್ಚಾ ಲೇ ಆಫ್ ರೋಡ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಹೇಳ್ರಪ್ಪ. ರಾಮ ಭಗವಂತ ಸೂಪರ್ ಇಂದ ಮಾರ್ಕೆಟ್ ಇಂದ ಫಾರ್ ಫ್ಯಾಂಟಾಸ್ಟಿಕ್ ಮೈ ಬ್ಲೂಡಿಂಗ್. ಬಾಯಿಗೆ ಬಂದಿದ್ದ ಮಚ್ಚಾ ಎಲ್ಲ ಲಡ್ಡು ಒಂದು ಬನ್ನಿ. ಯಾವ ಬೈಕ್ ಹತ್ತುತ್ತಿಲ್ಲ ನೋಡೋಣ. ನೋಡ್ಬೋದು ಇಲ್ಲಿ ಬೈಕ್ಗಳು ಹತ್ತಕ್ಕಾಗದೆ ನಮ್ಮ ಹುಡುಗರೆಲ್ಲ ದಬ 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 ಅಂತ ಬೀಳ್ತಿದ್ದಾರೆ ಸುಮ್ಮನೆ. ಸ್ಟ್ರೈಟ್ ಬಾರೋ. ಎಬ್ಬಲಿ ನಾನು ಬಾ ರಿಚಾ ಅಗಳಪ್ಪ. ಸೊ ಆಫ್ ರೋಡ್ ಮುಗಿಸ್ಕೊಂಡು ಒಂಚೂರು ಮುಂದೆ ಬಂದ್ವಿ. ನಮ್ಮ ಹುಡುಗಗೆ ಬ್ಲೀಚಸ್ ಹತ್ಕೊಂಡೈತೆ ಅಂತ ಹೇಳ್ಬಿಟ್ಟು ಬಟ್ಟೆ ಎಲ್ಲ ಬಿಚ್ಚಾಕೊಂಡು ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು. ಸೊ ಫೈನಲಿ ಫುಲ್ ಆಫ್ ರೋಡ್ ಎಲ್ಲ ಮುಗಿಸ್ಕೊಂಡು ಈಗ ನಾವು ಹೊರನಾಡ ಹತ್ರ ಇದೀವಿ. ಈಗ ನೋಡ್ಬೋದು ಈ ಕಿತ್ತೋದ್ ಬೋಳಿ ಮಕ್ಳು ಇಲ್ಲೇ ಇದಾರೆ. ಊಟ ಎಲ್ಲ ಪಾರ್ಸಲ್ ಕಟ್ಟಿಸ್ಕೊಂತ ಹೋದಾರೆ. ಡಿಕ್ಕಿನಾಗ ಏನಾಯ್ತು ಏನೋ ಸಮಥಿಂಗ್ ಬಿಸಿ ಏನು ತೋರ್ಸು. ಡಿಕ್ಕಿನಲ್ಲಿ ಏನಾಯ್ತು? ತೋರ್ಸ ಮಚ್ಚ ಎಲ್ಲಿ ಡಿಕ್ಕಿನಲ್ಲಿ ಏನಾಯ್ತು? ಒಂದ್ ನಿಮಿಷ ನೋಡಿ ಎಲ್ಲ ಯಾರೋ ಕಂಡ್ಬಿಡ್ಬೇಡಿ ಜಾಸ್ತಿ. ಏನೋ ಇದೆಯಲ್ಲ ಇದೇನೋ ಮಚ್ಚ ಬಾಟ್ಲು ಕುಡಿಯಕಲ್ಲ ಕುಡಿಯಕ ಊಟನಾ? ಊಟ ಐತೆ ಕಣ. ಊಟ ಆಯ್ತಾ? ಊಟ ಆಯ್ತೇನೋ ಅದ್ರಲ್ಲಿ? ಏನು ಬಾಟ್ಲ ಅದು? ಯಾರು ಇವನಲ್ಲ ತಂಡ್ರದು? ಇವನೇ ಅಲ್ವಾ ತಂಡ್ರದು? ನಿನಗೇನು? ಅಪ್ಪ ನಾನು ನೋಡ್ದಾಗ ಎಷ್ಟಿದ್ದೆ. ನನ್ನ ಎದುರುಗಡೆನೆ ಬಾಟ್ಲು ತಗೊಂಬಂದು ಇರೋಷ್ಟು ದೊಡ್ಡನಾಗಿದ್ದೀಯ ನೀನು. ನೋಡು ಬಾರೋ. ಹಾ ಮಚ್ಚ ನೋಡು, ಯಾರಿಗೂ ಗೊತ್ತಿಲ್ಲಂಗೆ ಬಾಟ್ಲೆ ತಗೊಂಬಂದು ಇಟ್ಟವನು ಇವನು. ಹಾ ನಾನು ನೋಡ್ದಾಗ ಇನ್ನು ಸಣ್ಣ ಹುಡುಗ. ಹಾ ಈ ಎಣ್ಣೆ ಕುಡಿಯೋದು ಕಲ್ತವನೆ ಇವನು. ನೀನೇನ್ ಕುಡಿತೀಯನ? ನೀನೇನ್ ಕುಡಿತೀಯನ? ಸರಿ ನಾವ್ ಯಾರು ಕುಡಿಯೋರು ಯಾರು ಇಲ್ಲ ಮಾರ. ನೋಡು ನಾವ್ ಯಾರು ಇಲ್ಲ, ಪೂರ ಸಭ್ಯಸ್ಥರು. A few moments later. ಸೊ ಫ್ರೆಂಡ್ಸ್ ಫೈನಲಿ ನಾವು ರೆಸಾರ್ಟ್ ಹತ್ರ ಬಂದು ರೀಚ್ ಆಗಿದೀವಿ. ಈಗ ಊಟ ಮಾಡಿ ಮಲ್ಕೊಂಡು ಬೆಳಿಗ್ಗೆ ಬೇಗ ಚೆಕ್ಔಟ್ ಆಗ್ಬೇಕು. ಎಣ್ಣೆ ಕುಡಿತೀವ ಈಗ? ನೀನ್ ತಂದಿಲ್ವಾ ಹಂಗಾರೆ? ನಾನು ಅದನ್ನೇ ತಂದಿರೋದು. ನಾನು ಫಾಂಟಾ ತಂದಿದ್ದೀನಪ್ಪ. ನಾನು ಎಣ್ಣೆ ಕುಡಿಯಲ್ಲ. ಇವನೊಬ್ಬ ಅಷ್ಟೇ ನಮ್ಗೆ ಬ್ಯಾಚ್ ಆಗಿರೋದು ದೊಡ್ಡ ಪಿವಟು. ಇವನು ಮತ್ತೆ ಅವ್ನು ಭೂಪತಿ ಅಂತ ಅವಲೇ ತೋರ್ಸದ್ನಲ್ಲ. ನಮ್ಮ ಮಗನು ಈ ಲೋಫರ್ ನನ್ನ ಮಕ್ಳು ಇವರಿಬ್ರು ಸೇರ್ಕೊಂಡು ಇವರಿಬ್ರೆ ದೊಡ್ಡ ಪಿವಟ್ ಅಷ್ಟೇ. ನೋಡ್ಬೋದು ಇಲ್ಲಿ ನಮ್ಮ ಹುಡುಗರನ್ನೆಲ್ಲ ನೈಟ್ ಟೈಮ್ ಫುಲ್ ಎಲ್ಲ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ದಾರೆ. ಕ್ಯಾಮರಾಮನ್ ಬಿದ್ದೋಗ್ಬಿಟ್ಟವನೆ.
ಸೊ ನೀವು ಇಲ್ಲಿ ನೋಡಿದ್ರಲ್ಲ, ನಾವಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಇನ್ನೊಂದು ಸಲ ಹೇಳ್ತಿದ್ದೀನಿ ನೋಡಿ, ಈ ರೆಸಾರ್ಟ್ ಹೆಸರು ಕ್ಯಾತನ್ಮುಖಿ ಅಂತ ಹೇಳಿಬಿಟ್ಟು. ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವು ಬನ್ನಿ, ಮಸ್ತಾಗಿ ಎಂಜಾಯ್ ಮಾಡಿ. ನಾವು ಇಲ್ಲಿಂದ ಬೆಳಗ್ಗೆ ಎದ್ಬಿಟ್ಟು ನಾವು ಹೋಗ್ತಿರೋದು ಮೈದಾಡಿ ಕಡೆಗೆ. ಬನ್ನಿ ನೋಡೋಣ. ಇದೇ ನಾವು ಉಳ್ಕೊಂಡಿದ್ದು ರೆಸಾರ್ಟು. ನಾವು ಇಲ್ಲಿಂದ ಬೆಳಿಗ್ಗೆ ಎದ್ಬಿಟ್ಟು ಚೆಕ್ಔಟ್ ಆಗಿಬಿಟ್ಟು ನಾವು ಹೊರಡ್ತಿರೋದು ಮೈದಾಡಿ ಕಡೆಗೆ. ಹಾಗೆ ಹೋಗ್ತಾ ದಾರಿಲಿ ಒಂದು ಟೀ ಬ್ರೇಕ್ ಹಾಕೋಣ ಅಂದ್ಕೊಂಡು ದಾರಿಲಿ ಹಂಗೆ ಒಂದು ಟೀ ಬ್ರೇಕ್ ಹಾಕೋಂತ ಹಾಗೆ ಒಂದು ಒಳ್ಳೆ ವಿಡಿಯೋ ಶೂಟ್ ಮಾಡಿ ಇಲ್ಲಿಂದ ನಾವು ಸೀದಾ ಹೋಗ್ತಿರೋದು ಡೈರೆಕ್ಟಾಗಿ ಮೈದಾಡಿ ಕಡೆಗೆ. ವಾ ನೋಡ್ಗುರು, ಸ್ವರ್ಗ ಗುರು ನಕ್ಕನಿದು ಹೆಂಗೈತೆ. ಮೂರೇ ಗೇಣು. ಕಿರಣ್ ಎಲ್ಲದಪ್ಪ ಕಿರಣ, ಏನ್ ಹೇಳ್ತೀಯ? ಮೈದಾಡಿಗೆ ಬೇಡ ಅಂದೆ. ನೋಡಪ್ಪ ಹೆಂಗೈತೆ ಜಾಗ. ಭೂಪತಿ ನೀನೇ ನಾನು ಮಾಡ್ತಿದ್ಯಲ್ಲ ಅಂಗಡ. ಏಯ್ ಉದ್ದೊಂದನೆ ಈ ಕಡೆ ತಿರ್ಗೋ, ಹಾಯ್ ಮಾಡೋ. ಈ ಜಾಗ ನೋಡಿದಾಗ ನನ್ಗನ್ಸಿದ್ದೇನಪ್ಪ ಅಂದ್ರೆ, ಏನ್ ಸರ್ ವಾತಾವರಣ ಇಷ್ಟೊಂದು ಚೆನ್ನಾಗಿದೆ, ಸಾಯೋಣ ಅಂತ ಅನ್ಕೊಂಡವನ್ಗೂ ಬದುಕ ಕಾಸೆ ಹುಟ್ಟಿಸ್ಬಿಡುತ್ತೆ, ಅಷ್ಟೊಂದು ಚೆನ್ನಾಗಿದೆ. ಮೈದಾಡಿ ಎಲ್ಲ ನೋಡ್ಕೊಂಡು ಈಗ ನಾವು ರಾಣಿಜರಿ ಫಾಲ್ಸ್ ಹತ್ರ ಹೊರಟಿದ್ದೀವಿ. ನಾನು ನಮ್ಮ ಮತ್ತೆ ನಮ್ಮ ಹುಡುಗರು ಎಲ್ಲ ಹೊರಟಿದ್ದೀವಿ. ಹೇಳಕ್ ಇಷ್ಟಪಡ್ತೀರಾ? ಈ ಖುಷಿಲಿ ನಾವ್ ಏನ್ ಹೇಳಕ್ ಇಷ್ಟಪಡೋಣ ಸರ್, ಗಂಟ್ಲೆಲ್ಲ ಹೋಗ್ಬಿಟ್ಟೈತೆ ನಮ್ದು. ಸೊ ನಾವು ಅಲ್ಲಿಂದ ಎಂಟರ್ ಆಗಿದ್ದು ಸೀದಾ ರಾಣಿಜರಿ ಫಾಲ್ಸ್ ಚೆಕ್ ಪೋಸ್ಟ್ ಹತ್ರ. ನೋಡ್ಬೋದು ರೋಡ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಫ್ ರೋಡ್ ಗುರು ಇದು ಮಾತ್ರ. ಎಕ್ಸ್ಟ್ರೀಮ್ ಆಫ್ ರೋಡ್ ಗುರು ಇದು. ನಕ್ಕನ್ ಸೈಕೋ ಪ್ಲೇಸ್ ಇದು. ಹಿಂದ್ಗಡೆ 2 ಪಕ್ಷಿಗಳು ಬರ್ತಾವೆ. ಆ ಪಕ್ಷಿಗಳು ಜೀಪಲ್ಲಿ ಬರ್ತಿದಾವೆ. ಯಪ್ಪ ಸ್ವಾಮಿ, ಏನ್ ಗುರು ಇದು? ಪಕ್ಕಾ ಫ್ಲೋಟಿಂಗ್ ಅಂದ್ರೆ ಇದೆ ಅನ್ಸುತ್ತೆ ಮಚ್ಚ. ಅಂದ್ರೆ ನೆನ್ನೆ ಹೋಗಿದ್ದಕ್ಕಿನ ಏನಲ್ಲ, ನೆನ್ನೆ ಹೋಗಿದ್ವಲ್ಲ ಅದು ಆಫ್ ರೋಡ್. ಅಂದ್ರೆ ಇದು ಆಫ್ ರೋಡ್ನೇ, ಬಟ್ ನೆನ್ನೆ ಹೋಗಿದ್ದು ಎಂಜಾಯ್ಮೆಂಟ್ ಆಫ್ ರೋಡ್ ಅಲ್ಲಿ. ನೋಡು ಮಚ್ಚ ಕ್ಲೈಮೇಟ್. ಅಯ್ಯೋ ಭಗವಂತನೇ, ವಾವ್ ಬ್ಯೂಟಿ. ಸಾರಿ ಫ್ರೆಂಡ್ಸ್, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ರಿ, ವಾಯ್ಸ್ ಹೋಗಿದೆ. ಸೊ ಫ್ರೆಂಡ್ಸ್, ಇಲ್ಲಿಗೆ ಬಂದ್ವಿ ಚೆಕ್ ಪೋಸ್ಟ್ ಹತ್ರ ಫಾಲ್ಸ್ ನೋಡೋಣ ಅಂತ ಹೇಳ್ಬಿಟ್ಟು. ಇಲ್ಲಿ ಅಡ್ವಾನ್ಸ್ ಆಗಿ ಬುಕ್ ಮಾಡ್ಕೋಬೇಕಂತೆ. ನಮ್ಮ ಹುಡುಗರೆಲ್ಲ ಮಕ್ಕರಾಗ ಹೋಗ್ಬಿಟ್ರು. ಗೊತ್ತಿದೆ ಅಂತ ಕರ್ಕೊಂಬಂದು ಏನ್ ಮಾಡ್ಬೇಕು ಗೊತ್ತಿಲ್ಲ. ಯಾರಿಗೋ ಒಬ್ರಿಗೆ ಕಾಲ್ ಮಾಡಿದ್ವಿ, ಅವ್ರು ಬರ್ತಿದೀನಿ ಅಂತ ಗೊತ್ತಿದ್ದು ಕರ್ಕೊಂಬರ್ಬೇಕಲ್ಲ ಮಚ್ಚ. ಬಟ್ ಏನಂದ್ರೆ ಅಕಸ್ಮಾತ್ ಅಲ್ಲಿಗೆ ಹೋಗ್ಲಿಲ್ಲ ಅಂದ್ರೆ ಇಲ್ಲಿ ರಾಣಿಜರಿ ವ್ಯೂ ಪಾಯಿಂಟ್ ಇದೆ, ಅದನ್ನಾದ್ರೂ ತೋರ್ಸ್ಕೊಂಡ್ಬಿಟ್ಟು ಹೋಗ್ತೀನಿ. ತಲೆ ಕೆಡ್ಸ್ಕೊಂಡ್ಬಿಟ್ರಿ, ಡೋಂಟ್ ವರಿ. ರಾಣಿಜರಿ ಫಾಸ್ಟ್ ನೋಡಕ್ ಕರ್ಕೊಂಡ್ ವ್ಯೂ ಪಾಯಿಂಟ್ ಕರ್ಕೊಂಡು ಹೋಗ್ತೀನಿ. ಮನುಷ್ಯ ಏನ್ರಿ ನೀವು? ಏನ್ ಮಾಡೇನ್ರಿ ನಾವು? ನೀವೇನೆ. ನಮಸ್ಕಾರ. ನಕ್ಕನಿಲ್ಲಿ ಏನೋ ಕಾಣಿಸುತ್ತೆ ಅಂತ ಬಂದ್ವಪ್ಪ. ಏನೋ ಕಾಣಿಸ್ತಿಲ್ಲ ಗುರು ಈ ಆಗಿರೋದಕ್ಕೆ. ನಮ್ಮನ್ನ ಇಲ್ಲಿಂದ ಬಿಚ್ಚೋತ್ರು ಎಲ್ಲಿಗೆ ಹೋಗ್ತೀವಿ ಅನ್ನೋದು ಗೊತ್ತಿಲ್ಲ. ಏ ಯಾರನ್ನೊಬ್ರು ಹಾಕ್ತೀನಿ ಬರಲ್ಲ, ಅಲೆ ಭೂಪತಿ ಬೀಳಲ್ಲ ಕೆಳಕ್ಕೆ. ಎಲ್ಲಿಗೆ ಹೋಗ್ತೀವಿ ನೋಡೋಣ, ನೋಡಿ ಹೇಳ್ತೀನಿ. ಅಮ್ಮನ ಇಲ್ಲಿಂದ ಬಿದ್ರೆ ಎಲ್ಲಿಗೆ ಹೋಗ್ತೀವೋ ಏನ್ ಕತೆ ನಾವು ಒಂದು ಗೊತ್ತಿಲ್ಲ. ರಂಗನಾದ್ರು ಸ್ಟೈಲ ಫೋಟೋ ತೆಗಿಸ್ಕೊಂತವನೆ, ಅಲ್ಲಿ ಏನೋ ಜಾರ್ಗಿರ್ ಬಿದ್ರೆ ಅಣ್ಣ ಸೀದಾ ಪಾತಾಳಕ್ಕೆ ಹೋಯ್ತಾನೆ. ಇಲ್ಲಿಂದ ಒಳ್ಳೆ ಫೋಟೋ ಶೂಟ್ ಮಾಡ್ಕೊಂಡು ಇಲ್ಲಿಂದ ಕೊಡ್ಗೆ ಫಾಲ್ಸಿಗೆ ಹೋಗೋಣ ಅಂತ ಅಂದ್ಕೊಂಡಿದೀವಿ. ಸೊ ಈಗ ಇಲ್ಲಿಂದ ಎಲ್ಲ ಮುಗಿಸ್ಕೊಂಡು ಸೀದಾ ನಿಮ್ಮ ಭೇಟಿ ಕೊಡ್ಗೆ ಫಾಲ್ಸ್ ಹತ್ರ. ಸೊ ನೀವು ಇಲ್ಲಿ ನೋಡ್ತಿದ್ದೀರಲ್ಲ, ಇದೇ ಕೊಡ್ಗೆ ಫಾಲ್ಸ್ ಅಂತ ಹೇಳ್ಬಿಟ್ಟು. ಫಾಲ್ಸ್ ಮಾತ್ರ ತುಂಬ ಸಕ್ಕತ್ತಾಗಿದೆ. ನಮ್ಮ ಹುಡುಗರು ಮಾತ್ರ ಅವ್ರು ಮಾತ್ರ ರೂಟ್ ಮಿಸ್ ಆಗಿ ಎಲ್ಲೋ ಹೋಗ್ಬಿಟ್ಟಿದ್ದಾರೆ. ಅವ್ರು ನಮ್ಮ ಹಿಂದೆ ಬರಲಿಲ್ಲ. ಅವ್ರು ಎಲ್ಲಿಗೆ ಹೋಗಿದಾರೋ ಏನೋ ಗೊತ್ತಿಲ್ಲ. ಈ ವಿಡಿಯೋ ನೋಡ್ತಿದ್ದೀರಲ್ಲ, ಈಗ ನೋಡ್ರಿ ನೆಕ್ಸ್ಟ್ ಅವ್ರು ಬರ್ತಾರೆ. ಅವ್ರು ಬಂದಾದ್ಮೇಲೆ ಮಳೆ ಬರುತ್ತೆ, ನೀರಿನ ಕಲರೇ ಚೇಂಜ್ ಆಗಿ ಹೋಗ್ಬಿಡುತ್ತೆ. ಈಗ ನೋಡ್ತಿರ್ಬೋದು ನೀವು. ಈಗ ನೋಡಿ ನೀರು ಯಾವ ಕಲರ್ ಇದೆ. ನಮ್ಮ ಹುಡುಗರು ಬಂದಾದ್ಮೇಲೆ ಪಾಪ ಅವ್ರಿಗೆ ಇಷ್ಟೊಂದು ಚೆನ್ನಾಗಿ ನೋಡೋಕೆ ಸಿಗಲ್ಲ. ಫ್ರೆಂಡ್ಸ್, ಅವಾಗಲೇ ನಾವು ಬಂದಿದ್ವಲ್ಲ ನೋಡ್ರಿ, ಎಲ್ಲ ಬೀಪ್ ತಲೆ ಕೆಡ್ಕೋಡ. ಮಕ್ಳು ದಾರಿ ತಪ್ಪೋಗ್ಬಿಟ್ಟು ನಮ್ಮ ಮೇಲೆಲ್ಲ ಬ್ಲೇಮ್ ಮಾಡ್ಕೊಂಡು
ಕೊನೆ ಲಾಸ್ಟಿಗೆ ನಾವೇ ಕರ್ಕೊಂಡ್ಬಂದ್ವಿ. ಅದ್ರಾಗೂ ಈ ದರಿದ್ರ ಮಕ್ಕಳು ಕಾಲು ಇಕ್ಕಿದ್ದು ನೀರೆಲ್ಲ ಕೆಂಪಗಾಗೋಯ್ಯವ. ಅಲ್ಲೇ ಏನ್ ಮಾಡೋಣ ನಾವು? ಇವನ ಮಕ್ಕಳು ಒಟ್ಟು ದರಿದ್ರದ ಮಕ್ಕಳು. ಅವನೊಬ್ಬ ಕೂಣು ಅನ್ನೋನು, ಅವನೊಬ್ಬ ಇವನೊಬ್ಬ ಕಾಲಿಕ್ಕಿರೋ ನೀರೇ ಕೆಂಪಗಾಗೋಗ್ಯವೆ. ನಾವೇನ್ ಮಾಡೋಣ? ನಾನು ಮತ್ತು ನನ್ನ ಫ್ರೆಂಡು ಇಬ್ಬರೇ ನಾನು ಇವ್ರನ್ನೆಲ್ಲ ಬಿಟ್ಟು ಬಂದಿದ್ದಕ್ಕೆ ನನ್ನ ಮೇಲೂ ಮತ್ತು ನಮ್ಮ ಹುಡುಗನ ಮೇಲೆ ಸಿಟ್ಟಿಂದ ನಮ್ಮ ಹುಡುಗನ ಎತ್ತಿ ನೀರೊಳಗಡೆ ಎಸ್ಬಿಟ್ಟವ್ರೆ. ಬಟ್ಟೆ ಕೊಡ್ದಂಗೆ ಆಟ ಆಡಿಸ್ತಿದ್ದಾರೆ, ನೀರೊಳಗಡೆ ಹಾಕ್ತಿದ್ದಾರೆ ಪದೇ ಪದೇ ಬಟ್ಟೆಗಳ್ನೆಲ್ಲ. ಇವರೇ ಮಾಡಿರೋದೆಲ್ಲನ. ಫ್ರೆಂಡ್ಸ್ ಇಲ್ಲಿ ಅವನ್ನ ತಿಳಿಸ್ಬಾರ್ದು ಅಂತ ಹೇಳ್ಬಿಟ್ಟು ಮಣ್ಣು ಕೇರಿತಾರ ಮೇಲೆ ಉಗ್ಗಕ್ಕೆ. ಇದಂಗ ಜಾರ್ಗಿರಿಯಾ ಆಗ್ತಾನೆ ಶಾಲೆಗಳ ತರ ಗೊತ್ತಿರೇನಪ್ಪ ನೀವು? ಸ್ನೇಹಿತರೆ, ಇಲ್ಲೇನು ನೀವು ನೋಡ್ತಿದ್ದೀರಾ ಮಹಾರಾಣಿ ಹೈವೇ ಕೇಕ್ ಕಾರ್ನರ್ ಅಂತ ಹೇಳ್ಬಿಟ್ಟು, ಈ ಶಾಪ್ ಲೊಕೇಟ್ ಆಗಿರೋದು ಬಂದ್ಬಿಟ್ಟು ಚಿಕ್ಕಮಂಗ್ಳೂರಿಂದ ಕುದುರೆಮುಖ ರೋಡಲ್ಲಿ ಬರೋ ರೋಡಲ್ಲಿ ಈ ಶಾಪ್ ಲೊಕೇಟ್ ಆಗಿದೆ. ಅವರು ನಮ್ಮದು ಯೂಟ್ಯೂಬ್ ಚಾನಲ್ ಇರೋದ್ರಿಂದ ನಮ್ಮದೊಂದು ವಿಡಿಯೋ ಮಾಡಾಕ್ತೀರಾ ಅಂಗಡಿದು ಅಂತ ಕೇಳ್ಕೊಂಡ್ರು. ಸೊ ಆಯಿತು ಬಿಡಿ ಅಕ್ಕ ಹಾಕ್ಕೊಡ್ತೀನಿ ಅಂತ ಹೇಳಿದೆ. ಸೊ ಯಾರಾದರೂ ಚಿಕ್ಕಮಂಗ್ಳೂರಿಂದ ಧರ್ಮಸ್ಥಳ ಹೋಗೋ ರೂಟಲ್ಲಿ ಏನಾದರೂ ಓಡಾಡ್ತಿದ್ರೆ ದಯವಿಟ್ಟು ಈ ಅಂಗಡಿನ ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ಆ ಪಾಪು ನೋಡ್ಬೋದು ಎಲ್ಲರ ಹತ್ರನೂ ಎಷ್ಟು ಚೆನ್ನಾಗಿ ಹೋಗುತ್ತೆ ಅಂದರೆ, ನಮ್ಮ ಹುಡುಗರಂತೂ ಸಿಕ್ಕಾಬಟ್ಟೆ ಆಟ ಆಡಿಸ್ಬಿಟ್ರು ಆ ಪಾಪುನ. ಇಲ್ಲಿ ಸಿಗೋ ಎಲ್ಲ ಫುಡ್ ಐಟಮು ಕೂಡ ತುಂಬ ಸಖತ್ತಾಗಿರುತ್ತೆ. ಸ್ವೀಟ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ನಾವು ಕೂಡ ಎಲ್ಲ ಟೇಸ್ಟ್ ಮಾಡಿ ನೋಡಿದ್ವಿ. ನೀವು ಏನಾದರೂ ಟೇಸ್ಟ್ ಮಾಡಬೇಕು ಅನಿಸಿದ್ರೆ ಚಿಕ್ಕಮಂಗ್ಳೂರು ಧರ್ಮಸ್ಥಳ ರೂಟಲ್ಲಿ ಯಾರಾದರೂ ಬಂದರೆ ಈ ಶಾಪ್ನ ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ಐ ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ತಿಳ್ಕೊತೀನಿ. ಮತ್ತು ಇನ್ನು ಹೊಸ ವಿಡಿಯೋನ ನೀವು ನೋಡಬೇಕು ಅಂದರೆ ನನ್ನ ಯೂಟ್ಯೂಬ್ ಚಾನಲ್ನ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಹುಡುಗ ಏನೋ ಹೇಳ್ತಾನೆ, ಒಂಚೂರು ಕೇಳಿಸ್ಕೊಬಿಡಿ. ಕನ್ನಡಿಗ 46 ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಗೈಸ್. ನಮಸ್ಕಾರ ಸ್ನೇಹಿತರೆ, ನಮ್ಮ ಕಿರಣ್ ಕನ್ನಡಿಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಕರ್ವೈಸ್ ಮಾಡಿ.